ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕಾಂಟ್ರಾಕ್ಟ್ 1ರ ಫ್ರೀ ಕನ್ಸೆಂಟ್ ಅಂತ ಹೇಳ್ತೀವಲ್ಲ ನಾವು, ಕನ್ಸೆಂಟ್ ಕಲಮು 13 ಕನ್ಸೆಂಟ್ ಅಂತ ಹೇಳುತ್ತೆ. ಕಲಮು 14 ಫ್ರೀ ಕನ್ಸೆಂಟ್ ಅಂದರೆ ಏನು ಅಂತ ಹೇಳುತ್ತೆ. ಯಾವುದು ಕೆಲವೊಂದು ವಿಷಯಗಳಿಂದ ಯಾವುದು ಸೆಕ್ಷನ್ 15, 16, 17, 18, 20, 22 ಇವುಗಳನ್ನು ಹೊಂದಿರಲ್ವೋ ಅದು ಫ್ರೀ ಕನ್ಸೆಂಟ್ ಅಂತ. ಅಂದರೆ ಮುಕ್ತ ಏನು ಒಪ್ಪಿಗೆ ಅಂತ ಹೇಳ್ಬೋದು, ಅಥವಾ ಸಮ್ಮತಿ, ಮುಕ್ತ ಸಮ್ಮತಿ ಅಂತ ಹೇಳ್ಬೋದು. ಈ ಫ್ರಾಡು ಕೂಡ ಮುಕ್ತ ಸಮ್ಮತಿಗೆ ವಿರುದ್ಧವಾದಂಥದ್ದು. ಫ್ರಾಡು ಕೂಡ ವಂಚನೆ, ನಾವೇನು ಹೇಳ್ತೀವಿ ಇದಕ್ಕೆ, ವಿಲ್ ಕಾಲ್ ಇಟ್ ಆಸ್ ಮೋಸ, ವಂಚನೆ, ಮೋಸ. ನಾವು ಇಲ್ಲಿವರೆಗೆ ಏನು ಕಲ್ತಿದ್ದೀವಿ ಅಂದರೆ ಕೋರ್ಷನ್, ಒತ್ತಡ ಕಲ್ತಿದ್ದೀವಿ, ಅಂದರೆ ಜುಲುಮೆ ಮಾಡುವಂಥದ್ದು, ಬಲವಂತ ಮಾಡುವಂಥದ್ದನ್ನು ನೋಡಿದ್ದೀವಿ. ಆಮೇಲೆ ಏನು ನೋಡಿದ್ದೀವಿ ನಾವು, ಅನ್ಡ್ಯೂ ಇನ್ಫ್ಲೂಯೆನ್ಸ್ ನೋಡಿದ್ದೀವಿ. ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಂತಂದರೆ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥದ್ದು, ಅದನ್ನು ನೋಡಿದ್ದೀವಿ. ಅವೆರಡರ ವ್ಯತ್ಯಾಸವನ್ನು ನೋಡಿದ್ದೀವಿ. ಇವತ್ತು ಮೋಸವನ್ನು ನೋಡೋಣ. ಲೆಟ್ ಅಸ್ ಸಿ ವಾಟ್ ಈಸ್ ಮೆಂಟ್ ಬೈ ಫ್ರಾಡ್. ಫ್ರಾಡ್ ಈಸ್ ಡಿಸ್ಕಸ್ಡ್ ಇನ್ ಸೆಕ್ಷನ್ 17. ವಾಟ್ ಈಸ್ ಫ್ರಾಡ್? ಫ್ರಾಡ್ ಏನು ಅಂಥೇಳಿ ನಾವು ನೋಡೋದಾದರೆ, ಫಾಲ್ಸ್ ಸ್ಟೇಟ್ಮೆಂಟ್, ಸುಳ್ಳು ಹೇಳೋದು, ತಪ್ಪು ಹೇಳೋದು, ನೋಯಿಂಗ್ಲಿ, ಗೊತ್ತಿದ್ದು ಸುಳ್ಳು ಹೇಳೋದು, ಗೊತ್ತಿದ್ದು ಸುಳ್ಳು ಹೇಳೋದು. ಆಮೇಲೆ ಕನ್ಸೀಲ್ಮೆಂಟ್ ಆಫ್ ಫ್ಯಾಕ್ಟ್, ನಿಜವನ್ನು ಮುಚ್ಚಿಡೋದು, ಕನ್ಸೀಲ್ಮೆಂಟ್ ಆಫ್ ಫ್ಯಾಕ್ಟ್. ಆಮೇಲೆ ಪ್ರಾಮಿಸ್ ಮಾಡೋದು, ಏನು, ನಾವು ಇನ್ನೊಬ್ಬರಿಗೆ ವಚನ ಕೊಡೋದು, ಆದರೆ ನಾವು ಗ್ಯಾರಂಟಿ ಗೊತ್ತಿದ್ದೀವಿ ನಾವು ವಚನ ಭ್ರಷ್ಟ ಹಾಕಿವಿ ಅಂತ, ಅದನ್ನು ಮನಸ್ಸಲ್ಲಿ ನಾವು ವಚನ ಭ್ರಷ್ಟ ಹಾಕಿವಿ ಅಂತ ಇಟ್ಕೊಂಡು ವಚನ ಕೊಡೋದು. ಆಮೇಲೆ ಮೋಸ ಮಾಡೋದು, ಡಿಸೆಪ್ಟಿವ್ ಆ್ಯಕ್ಟ್ಸ್, ಡಿಸೆಪ್ಟಿವ್ ಆ್ಯಕ್ಟ್ಸ್. ಆ್ಯಂಡ್ ಆ್ಯಕ್ಟ್ಸ್ ಡಿಕ್ಲೇರ್ಡ್ fraudulently if the law might have declared them as they are frauds. They are frauds. For example, IPC 420, IPC 420 ಅವು ಕೂಡ, ಅಂಥವು ಕೂಡ ಏನವು, ಅವು ಫ್ರಾಡಲ್ಲಿ ಬರ್ತವೆ ಅಂತ. ಸುಳ್ಳು ಹೇಳಿಕೆ, ಸತ್ಯ ಮರೆಮಾಚುವಿಕೆ, ನಿರ್ವಹಿಸುವ ಉದ್ದೇಶವಿಲ್ಲದೆ ವಾಗ್ದಾನ ಮಾಡುವಿಕೆ, ಮೋಸ ಮಾಡಲು ಹೊಂದಿದ ಪ್ರಕ್ರಿಯೆ, ಮತ್ತು ಯಾವ ಕೃತ್ಯವನ್ನು ಕಾನೂನು ವಂಚನೆ ಎಂದು ಘೋಷಣೆ ಇದೆಯೋ ಅದು, ಇವೆಲ್ಲವುಗಳು ಈ ವಂಚನೆ ಅಡಿಯಲ್ಲಿ ಬರ್ತವೆ. ಫ್ರಾಡ್ ರಿಕ್ವೈರ್ಸ್ ಟೂ ಥಿಂಗ್ಸ್. ಫ್ರಾಡ್ ರಿಕ್ವೈರ್ಸ್ ಟೂ ಥಿಂಗ್ಸ್. ಒನ್ ಈಸ್ ಇಂಟೆನ್ಷನ್ ಟು ಡಿಸೀವ್, ಉದ್ದೇಶ ಮೋಸ ಮಾಡೋದು, ಆ್ಯಂಡ್ ಇಂಡ್ಯೂಸ್ಮೆಂಟ್, ಮತ್ತು ಅದಕ್ಕೆ ನಾವು ಪ್ರೇರಣೆ ಮಾಡೋದು. ಪ್ರೇರಣೆ ಮಾಡಿದ ಪ್ರೇರಣೆಯ ರಿಸಲ್ಟ್ ಆಗಿ ಅವನು ವರ್ತಿಸಿದರೆ ನಾವು ಮೋಸ ಮಾಡಿದಂಗೆ ಆಗುತ್ತೆ. ಸೈಲೆನ್ಸ್ ಈಸ್ ನಾಟ್ ಫ್ರಾಡ್ ಅನ್ಲೆಸ್ ದೇರ್ ಈಸ್ ಎ ಡ್ಯೂಟಿ ಟು ಸ್ಪೀಕ್. ನೋಡಿ, ಸುಮ್ಮನೆ ಇರೋದು ಫ್ರಾಡ್ ಅಲ್ಲ, ಸುಮ್ಮನೆ ಇರೋದು ಫ್ರಾಡ್ ಅಲ್ಲ. ಆದರೆ ಕೆಲವೊಂದು ಸಂದರ್ಭ ಹೀಗಿರುತ್ತಲ್ಲ, ಸುಮ್ಮನೆ ಇರೋಕ್ಕೆ ಅದು ಅವಕಾಶ ಮಾಡಿಕೊಡಲ್ಲ, ಅಲ್ಲಿ ನೀವು ಹೇಳಲೇಬೇಕಾಗತ್ತೆ, ಅಲ್ಲಿ ನೀವು ಹೇಳಲೇಬೇಕಾಗತ್ತೆ. ನಮ್ಮ ರಿಲೇಷನ್ ಯಾರಿಗೋ ನಾವು ಒಂದು ಮನೆ ಕೊಡ್ತೀವಿ ಅಂತ ಇಟ್ಕೊಳ್ಳಿ, ಆವಾಗ ನಮ್ಮ ರಿಲೇಷನ್ ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಆವಾಗ ಸತ್ಯವನ್ನು ಅವ್ರಿಗೆ ಹೇಳ್ಬೇಕು, ನಾವು ಮುಚ್ಚಿಡಬಾರ್ದು. ಬಟ್ ಬೇರೆ ವ್ಯಾಪಾರದ ಸಂದರ್ಭದಲ್ಲಿ ನಾವು ಕೇವಿಯೇಟ್ ಎಂಪ್ಟರ್ ಅಂತ ಹೇಳ್ತೀವಿ, ಕೇವಿಯೇಟ್ ಎಂಪ್ಟರ್ ಅಂತೀವಿ. ಅಂದರೆ ಅವನು ಕಾಳಜಿ ತೊಗೋಬೇಕೆ ಹೊರತು ನಾವಲ್ಲ. ಯಾಕಂದರೆ ಅವನು ನಮಗೆ ನಮ್ಮ ಮೇಲೆ ನಂಬಿಕೆ ಇಡೋ ಪ್ರಶ್ನೆ ಇರೋದಿಲ್ಲ ಅವನಿಗೆ, ಅವನು ತನ್ನ ಎಚ್ಚರಿಕೆಯಲ್ಲಿ ತಾನು ಇರಬೇಕು ಅಂತ. ಆದರೆ ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಆದ್ದರಿಂದ ಇದನ್ನು ಆ್ಯಕ್ಚುಲಿ ಕಾಂಟ್ರಾಕ್ಟ್ ಆ್ಯಕ್ಟ್ ಏನು ಹೇಳುತ್ತೆ ನೋಡೋಣ ನಾವು. ಐ ಆಮ್ ಟ್ರೈಯಿಂಗ್ ಟು ಟೇಕನ್ ದ ಎಕ್ಸ್ಟ್ರಾಕ್ಟ್ ಆಫ್ ದಿ ಕಾಂಟ್ರಾಕ್ಟ್ ಆ್ಯಕ್ಟ್. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಸೆಕ್ಷನ್ 17 ಏನು ಹೇಳುತ್ತೆ ಅನ್ನೋದನ್ನು ನಾನು ಇಲ್ಲಿ ಬರೆದಿದ್ದೀನಿ. ಭಾರತೀಯ ಕರಾರು ಅಧಿನಿಯಮ ಏನು ಹೇಳುತ್ತೆ ಫ್ರಾಡ್ ಅಂದರೆ ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಐ ಹ್ಯಾವ್ ಕಾಪಿಡ್ ದಿ ಸೆಕ್ಷನ್. ಫ್ರಾಡ್ ಮೀನ್ಸ್ ಆ್ಯಂಡ್ ಇನ್ಕ್ಲೂಡ್ಸ್. ನೋಡಿ, ಇಟ್ ಇಸ್ ಇನ್ಕ್ಲೂಸಿವ್ ಡೆಫಿನೇಷನ್. ಫ್ರಾಡ್ ಅಂದರೆ ಮತ್ತು ಅದು ಏನನ್ನು ಒಳಗೊಂಡಿದೆ, ಎನಿ ಆಫ್ ದ ಫಾಲೋಯಿಂಗ್ ಆ್ಯಕ್ಟ್ಸ್ ಕಮಿಟೆಡ್ ಬೈ ಎ ಪಾರ್ಟಿ, ಒಬ್ಬ ವ್ಯಕ್ತಿ ಈ ಕೆಳಗಿನ ಯಾವುದೇ ಕೃತ್ಯಗಳನ್ನು ಮಾಡುವುದು, ವಿತ್ ಹೀಸ್ ಕನ್ನಿವನ್ಸ್ ಆರ್ ಬೈ ಹೀಸ್ ಏಜೆಂಟ್, ಅಥವಾ ಅವನು ಬೇರೆಯವ್ರ ಕಡೆಯಿಂದ ಮಾಡಿಸೋದು, ಅವನ ಒಪ್ಪಿಗೆಯ ಮೇರೆಗೆ ಥರ್ಡ್ ಪಾರ್ಟಿ ಕಡೆಯಿಂದ ಅಥವಾ ಅವನ ಏಜೆಂಟಿನ ಕಡೆಯಿಂದ ಮಾಡಿಸೋದು. ಏನು ಉದ್ದೇಶ? ಇಂಟೆಂಟ್, ಇನ್ನೊಬ್ಬರಿಗೆ ಮೋಸ ಮಾಡೋದು, ಇನ್ನೊಬ್ಬರಿಗೆ ಮೋಸ ಮಾಡೋದು, ತಾನರ ಮಾಡಲಿ ತನ್ನ ಏಜೆಂಟರ ಮಾಡಲಿ. ಟು ಇಂಡ್ಯೂಸ್ ಹಿಮ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್. ಆ ಒಂದು ಇಂಡಕ್ಷನ್ ಏನಾಗುತ್ತೆ, ಅವರು ಒಂದು ಕರಾರಿಗೆ ಸಹಿ ಹಾಕ್ತಾರೆ. ತಪ್ಪು ಮಾಹಿತಿಯನ್ನು ಕೊಟ್ಟು ತಾನಾದರೂ ಕೊಡಲಿ, ಇನ್ನೊಬ್ಬ ವ್ಯಕ್ತಿ ಆದರೂ ಕೊಡಲಿ,
ಅಲ್ಲಿ ಇನ್ನೊಬ್ಬನಿಗೆ ಕಾಂಟ್ರಾಕ್ಟ್ ಯಾರು ಮಾಡ್ಕೊತಾನೋ ಅವನಿಗೆ ಮೋಸ ಆಗುವಂತಹ, ಹಾನಿ ಆಗುವಂತಹ ಮತ್ತು ತನಗೆ ಲಾಭ ಆಗುವಂತಹ ಏನು ಕೃತ್ಯಗಳನ್ನ ಅವನು ಮಾಡ್ತಾನಲ್ಲ, ಮಟೀರಿಯಲ್ ಫ್ಯಾಕ್ಟ್ಗಳನ್ನ ಮುಚ್ಚಿಟ್ಟು ಈ ರೀತಿ ಮಾಡ್ತಾನಲ್ಲ, ಅವೆಲ್ಲವಕ್ಕೂ ನಾವೇನಂತೀವಿ? ಫ್ರಾಡ್ ಅಂತ ಹೇಳ್ತೀವಿ. ಅವು ಯಾವ್ಯಾವು ಅನ್ನೋದನ್ನು ಈ ಕೆಳಗಡೆ ಹೇಳ್ತಾರೆ ಅವರು. ಆಲ್ ದೀಸ್ ಥಿಂಗ್ಸ್ ಆರ್ ಟೋಲ್ಡ್. ನಂಬರ್ 1, ದ ಸಜೆಷನ್. ಒಂದು ಸಜೆಷನ್ ಕೊಡೋದು ಅವನಿಗೆ, ಯಾರೋ ಥರ್ಡ್ ಪಾರ್ಟಿಗೆ, ಆಸ್ ಎ ಫ್ಯಾಕ್ಟ್, ನಿಜ ರೀ ಅದು ಅಂತ ಹೇಳೋದು. ಆಫ್ ವಿಚ್ ಇಟ್ ಈಸ್ ನಾಟ್ ಟ್ರೂ, ಆದರೆ ಅವನಿಗೆ ಗೊತ್ತಿರುತ್ತೆ ಅದು ನಿಜ ಅಲ್ಲ ಅಂತ. ಬೈ ಒನ್ ಹೂ ಡಸ್ ನಾಟ್ ಬಿಲೀವ್ ಇಟ್ ಟು ಬಿ ಟ್ರೂ. ನನಗೆ ಅದು ವಿಷಯ ಸತ್ಯ ಅಂತ ಗೊತ್ತಿರಲ್ಲ, ಆದರೆ ಸತ್ಯ ಅಂತ ಹೇಳಿ ನಾನು ಪ್ರತಿಪಾದನೆ ಮಾಡಿ ಅವನು ಕಾಂಟ್ರಾಕ್ಟ್ ಸಹಿ ಮಾಡುವಂಗೆ ಮಾಡಿಬಿಡ್ತೀನಿ ನಾನು. ಅದು ಮೋಸ. ದ ಆಕ್ಟಿವ್ ಕನ್ಸೀಲ್ಮೆಂಟ್ ಆಫ್ ಫ್ಯಾಕ್ಟ್. ನಿಜವಾಗಿಯೂ ವಾಸ್ತವವನ್ನು, ಸತ್ಯವನ್ನು ಮುಚ್ಚಿಡೋದು. ಬೈ ಒನ್ ಹ್ಯಾವಿಂಗ್ ನಾಲೆಜ್. ಆ ವಿಷಯದ ಬಗ್ಗೆ, ಆ ವಾಸ್ತವದ ಬಗ್ಗೆ ನನಗೆ ಗೊತ್ತಿರುತ್ತೆ, ಆದ್ರೂ ಅದನ್ನು ಸಂಪೂರ್ಣ ಪ್ರಮಾಣದಲ್ಲಿ ಮುಚ್ಚಿಟ್ಟು ಒಂದು ಕಾಂಟ್ರಾಕ್ಟನ್ನು ಸಹಿ ಮಾಡಿಸುವಂತಹ ಏನು ವಿಷಯದಲ್ಲಿ ನಾನು ಏನಾಗೋದು? ಜಯಶೀಲನಾಗೋದು. ಎ ಪ್ರಾಮಿಸ್ ಮೇಡ್. ಒಂದು ನಾನೇನು ಮಾಡ್ತೀನಿ? ಪ್ರಾಮಿಸ್. ವೆನ್ ಎ ಪ್ರಾಮಿಸ್ ಈಸ್ ಮೇಡ್, ನನಗೆ ಗೊತ್ತಿರಬೇಕು ನಾನು ವಚನ ಕೊಟ್ಟ ಮೇಲೆ ವಚನ ಭ್ರಷ್ಟ ಆಗಬಾರ್ದು ಅನ್ನೋದು. ಆದರೆ ನನಗೆ ಗ್ಯಾರಂಟಿ ಗೊತ್ತಿದೆ, ನಾನು ಪ್ರಾಮಿಸ್ ಮಾಡ್ತೀನಿ, ಆದರೆ ಆ ಪ್ರಾಮಿಸನ್ನು ನಾನು ಪಾಲಿಸೋದಿಲ್ಲ. ಮೇಡ್ ವಿದೌಟ್ ಅನ್ ಇಂಟೆನ್ಷನ್ ಆಫ್ ಪರ್ಫಾರ್ಮಿಂಗ್ ಇಟ್. ಆದರೆ ನನ್ನ ಉದ್ದೇಶ ಆ ಪ್ರಾಮಿಸನ್ನು ಈಡೇರಿಸೋದಾಗಿರೋದಿಲ್ಲ, ಅದು ಕೂಡ ನಾವು ಮೋಸ ಅಂತ ಹೇಳ್ತೀವಿ. ಎನಿ ಅದರ್ ಆ್ಯಕ್ಟ್ ಫಿಟೆಡ್ ಟು ಡಿಸೀವ್. ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಮೋಸ ಮಾಡೋ ಉದ್ದೇಶದಿಂದ ಇತ್ತು ಅಂದ್ರೆ ಆ ಪ್ರಕ್ರಿಯೆ. ಮತ್ತು ಕಾನೂನಾತ್ಮಕವಾಗಿ ಹೇಳಿದೆ, ಯಾವುದನ್ನು ಕಾನೂನಿನಲ್ಲಿ ಸ್ಪೆಷಲಿ ಡಿಕ್ಲೇರ್ಸ್ ಟು ಬಿ ಫ್ರಾಡ್ಯುಲೆಂಟ್. ಇನ್ ದ ಲಾ, ಇಂಡಿಯನ್ ಪಿನಲ್ ಕೋಡ್ ಆರ್ BNS, ಸಮಥಿಂಗ್ ಈಸ್ ಟೋಲ್ಡ್ ಆಸ್ ಮೋಸ. 420 ಅಥವಾ BNS 3181 ಇದೆಯಲ್ಲ, ಇದು ಮೋಸ ಅಂತೇಳಿ. ಆ ರೀತಿ ಇದ್ದಾಗ ಈ ಎಲ್ಲ ಕಾರಣಗಳನ್ನು ಒಳಗೊಂಡಂತೆ ಮಾಡುವಂತಹ ಪ್ರಕ್ರಿಯೆಗಳಿಗೆ ನಾವೇನಂತೀವಿ? ಮೋಸ ಅಂತ ಹೇಳ್ತೀವಿ. ಆ್ಯಂಡ್ ದ ಸೇಮ್ ಥಿಂಗ್ ಈಸ್ ಅವೈಲೇಬಲ್ ಇನ್ ಕನ್ನಡ ಹಿಯರ್. ಮೋಸ ಎಂದರೆ ಕೆಳಗಿನ ಯಾವುದಾದರೂ ಕೃತ್ಯವನ್ನು ಒಬ್ಬ ಪಕ್ಷ ಅಥವಾ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು ನಾವು. ಒಬ್ಬ ವ್ಯಕ್ತಿ ತನ್ನ ಒಪ್ಪಂದದ ಸಂದರ್ಭದಲ್ಲಿ ಅಥವಾ ತನ್ನ ಒಪ್ಪಿಗೆ ಅಥವಾ ಪ್ರತಿನಿಧಿಯ ಮೂಲಕ ಇನ್ನೊಬ್ಬ ವ್ಯಕ್ತಿಯನ್ನು ಮೋಸಗೊಳಿಸುವ ಉದ್ದೇಶದಿಂದ, ಅವನನ್ನು ಒಪ್ಪಂದಕ್ಕೆ ಪ್ರೇರೇಪಿಸುವ ಉದ್ದೇಶದಿಂದ ಮಾಡುವುದನ್ನು ಈ ಕೆಳಗಿನವು ಹೊಂದಿರುತ್ತವೆ. ಈ ಕೆಳಗಿನವು. ನಂಬರ್ 1, ಸತ್ಯವಲ್ಲದ ಸಂಗತಿಯನ್ನು ಸತ್ಯವೆಂದು, ಅದು ಸತ್ಯ ಎಂಬುದು ಗೊತ್ತಿದ್ದರೂ ಕೂಡ ವಿಷಯವನ್ನು ತಿಳಿದಿದ್ದಾಗ ಅಥವಾ ನಂಬಿದ್ದಾಗಲೂ ಅದನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚುವುದು. ನಿಮ್ಗೆ ಗೊತ್ತಿರೋ ವಿಷಯವನ್ನು ಹೇಳದೇ ಇರೋದು. ನೆರವೇರಿಸುವ ಉದ್ದೇಶವಿಲ್ಲದೆ ಕೊಟ್ಟಿರುವ ವಾಗ್ದಾನ, ನನಗೆ ಆ ಉದ್ದೇಶ ಈಡೇರಿಸಕ್ಕೆ ಆಗಲ್ಲ ಅಂದ್ರೂ ನಾನು ಮಾಡ್ತೀನಿ ಅಂತ ಹೇಳುವಂಥದ್ದು. ಮೋಸಗೊಳಿಸಲು ಯೋಗ್ಯ ಇರುವ ಯಾವುದೇ ಕೃತ್ಯ ಅಥವಾ ಕಾನೂನು ವಿಶೇಷವಾಗಿ ಮೋಸ ಅಂತ ಹೇಳಿದರೆ ಅಂಥ ಕೃತ್ಯ, ಇವು ಎಲ್ಲವನ್ನು ಮಾಡೋದು ಏನು? ನಮ್ಮ ಕಾಂಟ್ರಾಕ್ಟ್ ಲಾ ಪ್ರಕಾರ ಎಲ್ಲವೂ ಫ್ರಾಡೆ. ನೋಡಿ, ವಾಟ್ ಈಸ್ ರಿಟನ್ ಇನ್ ಇಂಡಿಯನ್ ಪಿನಲ್ ಕೋಡ್ ಈಸ್, ಇಫ್ ದಿಸ್ ಈಸ್ ಫ್ರಾಡ್ ಅಕಾರ್ಡಿಂಗ್ ಟು ಸೆಕ್ಷನ್ 17, Indian Penal Code may be having only these much list as fraud in 420, IPC 420. ಇವು ಅಲ್ಲದೆ ಇದು ಒಂದು, ಇವು ಅಲ್ಲದೆ ಇವು ನಾಲ್ಕು ಇಲ್ಲಿದ್ದಾವೆ. ಆಲ್ ದ 4, 1 to 4 ಆರ್ ಹಿಯರ್ ಆ್ಯಂಡ್ 5 ಈಸ್ ಹಿಯರ್. ಇದು ಈ ಎಲ್ಲನೂ ಫ್ರಾಡ್. ಸೊ ಫ್ರಾಡ್ ಡಿಫೈನ್ಡ್ ಇನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಈಸ್ ವೈಡರ್ ದ್ಯಾನ್ ಫ್ರಾಡ್ ದ್ಯಾಟ್ ಈಸ್ ಅವೈಲೇಬಲ್ ಅಂಡರ್ IPC ಆರ್ BNS 318 ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. This is what is very important to understand as far as the fraud is concerned. ನೋಡಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ. ದೇರ್ ಈಸ್ ಎಕ್ಸ್ಪ್ಲನೇಷನ್ ಆ್ಯಂಡ್ ದೇರ್ ಆರ್ ಎಕ್ಸಾಂಪಲ್ಸ್ ಆಲ್ಸೋ. ಎಕ್ಸಾಂಪಲ್ಸು ಇಲಸ್ಟ್ರೇಷನ್ಸು ಕೂಡ ಇಂಪಾರ್ಟೆಂಟು. ವಾಟ್ ಈಸ್ ಎಕ್ಸ್ಪ್ಲನೇಷನ್? ಮಿಯರ್ ಸೈಲೆನ್ಸ್ ಆಸ್ ಟು ಫ್ಯಾಕ್ಟ್ಸ್ ಈಸ್ ಲೈಕ್ಲಿ ಟು ಅಫೆಕ್ಟ್ ದ ವಿಲಿಂಗ್ನೆಸ್ ಆಫ್ ಎ ಪರ್ಸನ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್ ಈಸ್ ನಾಟ್ ಎ ಫ್ರಾಡ್. ಯಾವುದೇ ಒಂದು ವಿಷಯದ ಬಗ್ಗೆ ಏನೂ ಹೇಳದೇ ಇದ್ದರೆ ಅದು ಫ್ರಾಡ್ ಆಗೋದಿಲ್ಲ, ಒಂದು ಸಂದರ್ಭವನ್ನು ಬಿಟ್ಟು. ಏನು? ಅನ್ಲೆಸ್ ದ ಸರ್ಕಮ್ಸ್ಟೆನ್ಸಸ್ ಆಫ್ ದ ಕೇಸ್ ಆರ್ ಸಚ್ ದ್ಯಾಟ್ ರಿಗಾರ್ಡ್ ಬೀಯಿಂಗ್ ಹ್ಯಾಡ್ ಟು ದೆಮ್, ಇಟ್ ಈಸ್ ಎ ಡ್ಯೂಟಿ ಆಫ್ ದ ಪರ್ಸನ್ ದ್ಯಾಟ್ ಹಿ ಹ್ಯಾಸ್ ಟು ಸ್ಪೀಕ್. ಅದು ಅವನ ಕರ್ತವ್ಯ ಆಗಿರುತ್ತೆ, ಮಾತನಾಡುವುದು ಅವನ ಕರ್ತವ್ಯ ಆಗಿರುತ್ತೆ. ಕರ್ತವ್ಯ ಆದಾಗ ಮಾತ್ರ ಅವ್ರು ಮಾತಾಡಲೇಬೇಕಾಗುತ್ತೆ. ಪರ್ಸನ್ ಸ್ಪೀಕಿಂಗ್ ಸೈಲೆನ್ಸ್ ಟು ಸ್ಪೀಕ್ ಅನ್ಲೆಸ್ ಹೀಸ್ ಸೈಲೆನ್ಸ್ ಈಸ್ ಇಟ್ ಸೆಲ್ಫ್ ಈಕ್ವಿವಲೆಂಟ್ ಟು ಸ್ಪೀಚ್. ಅವನು ಸುಮ್ಮನೆ ಇರೋದು ಕೂಡ ಒಂದು
ಮಾತು ಥರ ಆಗಬಾರ್ದು. ನೋಡಿ, ಒಬ್ಬ ವ್ಯಕ್ತಿ ಒಪ್ಪಂದಕ್ಕೆ ಪ್ರವೇಶಿಸಲು ಸಮ್ಮತಿಸುವಿಕೆಯ ಪರಿಣಾಮ ಬೀರುವ ಸಂಗತಿಗಳು ಕುರಿತು ಮೌನ ಆಗಿರುವುದೇ ಮೋಸ ಆಗೋದಿಲ್ಲ. ಆದರೆ ಪ್ರಕರಣದ ಸಂದರ್ಭಗಳು ಅಂತಹದಾಗಿದ್ದರೆ ಆ ವ್ಯಕ್ತಿ ಮೌನವಾಗಿರುವ ಬದಲು ಮಾತನಾಡುವುದು ಕರ್ತವ್ಯವಾಗಿರುತ್ತದೆ, ಅಥವಾ ಅವನ ಮೌನವೇ ಮಾತಿಗೆ ಸಮಾನವಾಗುತ್ತದೆ ಎಂದಾದರೆ ಅದು ಕೂಡ ಮೋಸ ಅನ್ನೋದನ್ನು ನೀವು ಇಲಸ್ಟ್ರೇಷನ್ನಲ್ಲಿ ಇದನ್ನು ಇನ್ನೂ ಕ್ಲಾರಿಫೈ ಮಾಡ್ಬೋದು. ನಾವು ಲೆಟ್ ಅಸ್ ಸಿ ದ ಇಲಸ್ಟ್ರೇಷನ್. ದೃಷ್ಟಾಂತಗಳನ್ನು ನೋಡೋಣ. ಇಲ್ಲಿ ನಾವು ದೃಷ್ಟಾಂತಗಳನ್ನು ಒಂದೊಂದಾಗಿ ನೋಡೋಣ. ದೃಷ್ಟಾಂತಗಳನ್ನು ಒಂದೊಂದಾಗಿ ನೋಡೋಣ. ಫಸ್ಟ್ ಒನ್, ಎ ಸೆಲ್ಸ್ ಬೈ ಆಕ್ಷನ್ ಟು ಬಿ ಎ ಹಾರ್ಸ್ ವಿಚ್ ಎ ನೋಸ್ ಟು ಬಿ ಅನ್ಸೌಂಡ್. ನೋಡಿ, ಎ ಆಕ್ಷನ್ನಲ್ಲಿ ಮಾರಾಟ ಮಾಡ್ತಾನೆ, ಅವನಿಗೆ ಗೊತ್ತಿದೆ ಕುದುರೆ ಚೆನ್ನಾಗಿಲ್ಲ, ಅದಕ್ಕೆ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ ಇದೆ, ಏನೋ ಇದೆ ಅಂತ ಗೊತ್ತಿರುತ್ತೆ. ಆದರೆ ಅವನು ಆಕ್ಷನಲ್ಲಿ ಮಾರ್ಬೋದು. ಅವ್ನು ತಗೊಳ್ಳೋ ಎಚ್ಚರಿಕೆಯಿಂದ ತಗೋಬೇಕು. ಇದು ಮೋಸ ಅಲ್ಲ. ಎ ಸೇಸ್ ನಥಿಂಗ್ ಟು ಬಿ ತಗೋತಾನಂದ, ಆದರೆ ಬಿಗೆ ಅವ ಏನೂ ಹೇಳೋದಿಲ್ಲ ಅಬೌಟ್ ದ ಹಾರ್ಸಸ್ ಅನ್ಸೌಂಡ್ನೆಸ್. ದಿಸ್ ಈಸ್ ನಾಟ್ ಫ್ರಾಡ್. ನೋಡಿ, ಎ ತನ್ನ ಬಳಿ ಇರುವ ಕುದುರೆಯನ್ನು ಹರಾಜಿನಲ್ಲಿ ಬಿಗೆ ಮಾರುತ್ತಾನೆ. ಆ ಕುದುರೆ ಆರೋಗ್ಯಕರವಲ್ಲ ಎಂಬುದು ಎಗೆ ಗೊತ್ತಿರುತ್ತದೆ. ಆದರೆ ಎ ಕುದುರೆಯ ದೌರ್ಬಲ್ಯದ ಬಗ್ಗೆ ಬಿಗೆ ಏನು ಹೇಳುವುದಿಲ್ಲ. ಆದರೆ ಇದು ಮೋಸವಲ್ಲ. ದಿಸ್ ಈಸ್ ಇಲಸ್ಟ್ರೇಷನ್ ನಂಬರ್ 1. ಇದ್ರ ಮೇಲೆ ನಿಮ್ಗೊಂದು ಪ್ರಾಬ್ಲಮ್ ಕೇಳ್ಬೋದು. ಇದ್ರ ಮೇಲೆ ಇದೇ ಥರ ಒಂದು ಪ್ರಾಬ್ಲಮ್ ಫ್ರೇಮ್ ಮಾಡ್ಬೋದು. ಆವಾಗ ನೀವು ಇಲಸ್ಟ್ರೇಷನ್ನಲ್ಲಿ ಈ ಥರ ಹೇಳಿದ್ದಾರೆ ಅಂತ ಬರೀಬೇಕಾಗ್ತದೆ. ಸೆಕೆಂಡ್ ಒನ್, ಇಲಸ್ಟ್ರೇಷನ್ ಬಿ. ಬಿ ಈಸ್ ಎಸ್ ಡಾಟರ್. ನೋಡಿ, ಇಲ್ಲಿ ಏನಾಗುತ್ತೆ, ಎಸ್ ಡಾಟರ್, ಎಯ ಮಗಳು, ಇಲ್ಲಿ ಮಗಳು ವ್ಯವಹಾರದಲ್ಲಿ ಇರ್ತಾಳೆ. ಆ್ಯಂಡ್ ಜಸ್ಟ್ ಕಮ್ ಆಫ್ ಏಜ್. ನೋಡಿ, ಈಗ ಆಕೆ ಮೇಜರ್ ಆಗಿರ್ತಾಳೆ, ಇನ್ನೂ ಮೈನರ್ ಇರ್ತಾಳೆ, ಬಾಲಕಿ ಇರ್ತಾಳೆ, ಈಗ 18 ವರ್ಷ ಆಗಿರುತ್ತೆ. ಹಿಯರ್ ದ ರಿಲೇಷನ್ ಬಿಟ್ವೀನ್ ದ ಪಾರ್ಟೀಸ್ ವುಡ್ ಮೇಕ್ ಏಜ್ ಡ್ಯೂಟಿ. ನೋಡಿ, ಇದು ಇಲ್ಲಿ ಎಯ ಕರ್ತವ್ಯ ಆಗುತ್ತೆ. ತಂದೆಯಾಗಿ ಅವನ ಕರ್ತವ್ಯ ಏನು? ಮಗಳು ಕುದುರೆ ತಗೊಳಕ್ಕೆ ಹೋಗಿರ್ತಾಳೆ, ಮಗಳು ಕುದುರೆ ತಗೊಳಕ್ಕೆ ಹೋಗಿರ್ತಾಳೆ, ಅವನ ಕುದುರೆನೇ ತಗೊಳ್ತಾಳೆ ಅವಳು. ಆವಾಗ ತಂದೆಯಾಗಿ ಅದು ಡ್ಯೂಟಿ. ಇವಾಗ ಅವನು ಸುಮ್ಮನೆ ಇರ್ತಾನಲ್ಲ, ಇಲ್ಲಿ ಸುಮ್ಮನೆ ಇದ್ರು ಓಕೆ, ಇಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ. ಸೊ ಹಿಯರ್ ಡ್ಯೂಟಿ ಟು ಸ್ಪೀಕ್. ನೋಡಿ, ಡ್ಯೂಟಿ ಟು ಸ್ಪೀಕ್ ಅಂದ್ರೆ ಇದು. ಇಲ್ಲಿ ಮಾತಾಡಲೇಬೇಕು. ಯಾಕೆ ಹೇಳಿ? ಮಗಳು ಇವನನ್ನು ನಂಬಿರ್ತಾಳೆ, ನಮ್ಮಪ್ಪ ಕುದುರೆ ಮಾರ್ತಾ ಇದ್ದಾನೆ, ನಾನು ತಗೊಳ್ತೀನಿ ಅಂಥೇಳಿ ಸಿ ಈಸ್ ಹ್ಯಾವಿಂಗ್ ಎ ಬಿಲೀಫ್. ಆವಾಗ ಹೇಳಬೇಕು, ಇಲ್ಲಮ್ಮ ಈ ಕುದುರೆಗೆ ಈ ರೋಗ ಇದೆ, ಆದರೂ ನೀವು ತಗೋತೀನಿ ಅಂದ್ರೆ ಕೊಡ್ತೀನಿ ಅಂತ ಹೇಳಿದರೆ ಇಟ್ ಈಸ್ ನಾಟ್ fraud, otherwise it is fraud. Okay, duty to tell if the horse is unsound. Here the relation between the parties would make it A's duty to tell B if the horse is unsound. ಕುದುರೆ ಅನ್ಸೌಂಡ್ ಆಗಿದ್ರೆ ಆಗಿದೆ ಅಂತ ಹೇಳೋದು ಕರ್ತವ್ಯ ಆಗುತ್ತೆ. ಬಿ, ಎಯ ಮಗಳು ಇತ್ತೀಚೆಗೆ ಪ್ರಾಯಪೂರ್ಣತೆಯನ್ನು ಹೊಂದಿದ್ದಾಳೆ. ಇಲ್ಲಿ ಪಕ್ಷಗಳ ನಡುವಿನ ಸಂಬಂಧವಾಗಿ ಕುದುರೆ ಆರೋಗ್ಯಕರವಲ್ಲದೆ ಇದ್ದರೆ ಅದನ್ನು ಬಿಗೆ ತಿಳಿಸುವುದು ಎಯ ಕರ್ತವ್ಯವಾಗಿರುತ್ತದೆ. ಬಿಗೆ ತಿಳಿಸುವುದು ಅಂದರೆ ಡ್ಯೂಟಿ. ಕೆಲವೊಂದು ಸಂದರ್ಭದಲ್ಲಿ ಅದು ಡ್ಯೂಟಿ ಆಗುತ್ತೆ, ಎಲ್ಲ ಸಂದರ್ಭದಲ್ಲಿ ಅಲ್ಲ ಅನ್ನೋದನ್ನು ನಾವು ಇಲಸ್ಟ್ರೇಷನ್ ಬಿನಲ್ಲಿ ನೋಡ್ತೀವಿ. ನಾವು ಲೆಟ್ ಅಸ್ ಸಿ ಇಲಸ್ಟ್ರೇಷನ್ ಸಿ. ಬಿ ಸೇಸ್ ಟು ಎ, ಇಫ್ ಯು ಡು ನಾಟ್ ಡಿನೈ ಇಟ್, ನೀನು ಬೇಡ ಅನ್ನೋದಿಲ್ಲ ಅಂದರೆ ಐ ಶಾಲ್ ಅಸ್ಯೂಮ್ ದ್ಯಾಟ್ ದ ಹಾರ್ಸ್ ಈಸ್ ಸೌಂಡ್. ನೋಡಿ, ನೀನು ಏನು ಇಲ್ಲಪ್ಪ ಅಂತೇಳಿ ಹೇಳೋದು ಆದರೆ ನಾನು ಅಂದ್ಕೋತೀನಿ ಏನಾಗುತ್ತೆ, ಈ ಕುದುರೆ ಚೆನ್ನಾಗಿದೆ, ಅದರ ಆರೋಗ್ಯ ಕೆಟ್ಟಿಲ್ಲ ಅಂತ ಅಂದ್ಕೊಳ್ತೀನಿ ಅಂಥೇಳಿ ಬಿ ಹೇಳ್ತಾನೆ ಎಗೆ. ಎ ಸೇಸ್ ನಥಿಂಗ್. ಇಷ್ಟೆಲ್ಲ ಕೇಳಿದಾಗೂ ಏನು ಮಾಡ್ತಾನೆ? ಏನೂ ಹೇಳೋದಿಲ್ಲ, ಸುಮ್ಮನೆ ಇರ್ತಾನೆ. ಅಂದರೆ ಅದು ಮಾತನಾಡದೆ ಇರೋದು ಮಾತಾಡ್ದಂಗೆ. ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಅ ಸ್ಪೀಚ್. ನೀನು ಏನು ಹೇಳೋದಿಲ್ಲ ಅಂದರೆ, ಸುಮ್ಮನೆ ಇರ್ತೀನಿ ಅಂದರೆ, ಈ ಕುದುರೆ ಚೆನ್ನಾಗಿದೆ ಅಂತ ನಾನು ಅಂದ್ಕೋತೀನಿ ಅಂತ ಹೇಳಿ ಏನು ಮಾಡ್ತಾನೆ? ಬಿ ಹೇಳ್ತಾನೆ. ಆವಾಗ ಏನು ಹೇಳೋದಿಲ್ಲ. ಅಂದರೆ ಏಜ್ ಸೈಲೆನ್ಸ್ ಈಸ್ ಈಕ್ವಿವಲೆಂಟ್ ಟು ಸ್ಪೀಚ್. ಆವಾಗ ಮೋಸ ಆಗುತ್ತೆ. ಇವ ಸುಮ್ಮನೆ ಇದ್ದರೆ ಮೋಸ ಆಗುತ್ತೆ. ಆದರೆ ಆವಾಗ ಏನು ಮಾಡಬೇಕು? ಇಲ್ಲಪ್ಪ ಅದರ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಬೇಕು. ಸುಮ್ಮನೆ ಇದ್ದ ಅಂತಂದರೆ ಮಾಡಿದ್ದು ಮೋಸ ಅಂಥೇಳಿ. ದಟ್ ಈಸ್ ವಾಟ್ ಈಸ್ ಇನ್ ದಿಸ್ ಸಿ, ಇಲಸ್ಟ್ರೇಷನ್ ಸಿ. ಅದನ್ನೇ ಕನ್ನಡದಲ್ಲಿದೆ, ಕನ್ನಡದಲ್ಲಿ ಹೇಳಿದ್ದೀನಿ ನಿಮಗೆ. ಆ್ಯಂಡ್ ದ ಲಾಸ್ಟ್ ಒನ್,
ಎ ಆ್ಯಂಡ್ ಬಿ ಬೀಯಿಂಗ್ ಟ್ರೇಡರ್ಸ್, ನೋಡಿ ಅವರಿಬ್ಬರು ವ್ಯಾಪಾರಿಗಳು. ಎಂಟರ್ ಅಪಾನ್ ಎ ಕಾಂಟ್ರಾಕ್ಟ್. ಎ ಹ್ಯಾಸ್ ಎ ಪ್ರೈವೇಟ್ ಇನ್ಫಾರ್ಮೇಷನ್ ಆಫ್ ಎ ಚೇಂಜ್ ಇನ್ ಪ್ರೈಸಸ್ which would affect B's willingness to proceed with the contract. ನೋಡಿ ಇಲ್ಲಿ ಎ ಮತ್ತು ಬಿ ಟ್ರೇಡರ್ಸ್ ಇದ್ದಾರೆ, ಇಲ್ಲಿ ವ್ಯಾಪಾರ ನಡೆಯುತ್ತೆ. ಅದು ಏನಾಗಿರುತ್ತೆ ಅಂದರೆ ಎಗೆ ಗೊತ್ತಿರುತ್ತೆ ಬಿ ಇಂದ ಅವನು ಖರೀದಿ ಮಾಡುವಂಥ ವಸ್ತುವಿನ ಬೆಲೆ ಏಕ್ದಮ್ ನಾಳೆ ಜಾಸ್ತಿ ಆಗೋದಿದೆ ಅಂತೇಳಿ. ಅವ ಅದನ್ನು ಹೇಳೋದಿಲ್ಲ, ಇಲ್ಲ ನಾಳೆ ಜಾಸ್ತಿ ಆಗುತ್ತೆ ನೋಡಪ್ಪ ಈ ರೇಟಿಗೆ ಕೊಡ್ತೀಯ ಅಂತ ಹೇಳೋದಿಲ್ಲ. ಸುಮ್ಮನೆ ಖರೀದಿ ಮಾಡಿಬಿಡ್ತಾನೆ, ಯಾಕೆ ಅಂತಂದರೆ ಇಟ್ ಇಸ್ ಎ ಬಿಸ್ನೆಸ್, ಅಲ್ಲಿ ಹೇಳ್ಬೇಕಂತೇನಿಲ್ಲ. ನೋಡಿ ಈಗ ಇನ್ನೊಂದ್ಸಲ ಓದ್ತೀನಿ. ಎ ಆ್ಯಂಡ್ ಬಿ ಆರ್ ಟ್ರೇಡರ್ಸ್ ಎಂಟರ್ ಇನ್ ಟು ಎ ಕಾಂಟ್ರಾಕ್ಟ್, ಒಂದು ಟ್ರೇಡಿಂಗ್ ಕಾಂಟ್ರಾಕ್ಟ್ ಮಾಡ್ಕೋತಾರೆ. ಎ ಹ್ಯಾಸ್ ಎ ಪ್ರೈವೇಟ್, ಎಗೆ ಗೊತ್ತಿರುತ್ತೆ ಪ್ರೈವೇಟ್ ಇನ್ಫಾರ್ಮೇಷನ್, ಖಾಸಗಿ ಮಾಹಿತಿ ಇರುತ್ತೆ ಅವನಿಗೆ, ಆಫ್ ಎ ಚೇಂಜ್ ಇನ್ ಪ್ರೈಸ್ ವಿಚ್ ಅಫೆಕ್ಟ್ಸ್ ಬೀಸ್ ವಿಲಿಂಗ್ನೆಸ್. ಒಂದು ವೇಳೆ ಬಿಗೆ ಅದು ಗೊತ್ತಿತ್ತು ಅಂದರೆ ಬಿ ಅವನಿಗೆ ಆ ದುಡ್ಡಿಗೆ ಕೊಡೋದಿಲ್ಲ, ಟು ಪ್ರೊಸೀಡ್ ವಿತ್ ದ ಕಾಂಟ್ರಾಕ್ಟ್ ಕೊಡ್ತಿರ್ಲಿಲ್ಲ. ಆದರೆ ಎ ಅದನ್ನು ಹೇಳಬೇಕನ್ನೋದು ಎಲ್ಲೂ ಇಲ್ಲ ವ್ಯಾಪಾರದಲ್ಲಿ, ಅದನ್ನು ಹೇಳ್ಬೇಕನ್ನೋದು ಇಲ್ಲ ಅಂತಕ್ಕಂಥದ್ದನ್ನು ನೋಡಿ. ಎ ಹೇಳಿಲ್ಲ ಅಂದ ತಕ್ಷಣ ಇದು ಮೋಸ ಆಗೋದಲ್ಲ. ದಿಸ್ ಈಸ್ ನಾಟ್ ಎ ಫ್ರಾಡ್. ಈ ರೀತಿಯಾದಂತಹ ಪ್ರಾಬ್ಲಮ್ಗಳು ನಿಮಗೆ ಬರ್ತವೆ. ಇದ್ರ ಅನಲೈಸಿಸ್ ಪಕ್ಕಾ ಮಾಡ್ಕೋಬೇಕು ನೀವು. ದಿಸ್ ಈಸ್ ನಾಟ್ ಎ ಫ್ರಾಡ್. ಹಿಯರ್ ಸೈಲೆನ್ಸ್ ಈಸ್ ಎ ಫ್ರಾಡ್. ಸೈಲೆನ್ಸ್ ಈಸ್ ಫ್ರಾಡ್ ಇಲ್ಲಿ. ದೆನ್ ಇನ್ ದಿಸ್ ಕೇಸ್ ಹಿಯರ್ ಇಟ್ ಈಸ್ ಡ್ಯೂಟಿ ಟು ಸ್ಪೀಕ್. ಮಗಳಿಗೆ ಅವನು ಮಾತಾಡಲೇಬೇಕು, ಡ್ಯೂಟಿ ಟು ಸ್ಪೀಕ್. ಹಿಯರ್ ಆ್ಯಕ್ಚುಲಿ ಡಾಟರ್ ವಿಷಯದಲ್ಲಿ ಅವನು ಮಾತಾಡಲೇಬೇಕು, ಹಿ ಶುಡ್ ಸ್ಪೀಕ್. ದೆನ್ ಇಲ್ಲಿ ಅನ್ಸೌಂಡ್, ಎ ಸೇಸ್ ನಥಿಂಗ್ ಅಬೌಟ್ ಬೀಸ್, ದಿಸ್ ಈಸ್ ನಾಟ್ ಎ ಫ್ರಾಡ್. ನೋಡಿ ವ್ಯಾಪಾರ ಎರಡು ತಿಳ್ಕೊಳ್ಳಿ. ಒಂದು ವ್ಯಾಪಾರದಲ್ಲಿ ಏನು ಹೇಳ್ಬೇಕಂತಿಲ್ಲ, ಅಲ್ಲಿ ಪ್ರಿನ್ಸಿಪಲ್ ಆಫ್ ಕೇವಿಟ್ ಎಂಪ್ಟರ್ ಇದೆ ವ್ಯಾಪಾರದಲ್ಲಿ, ಅಂದರೆ ತೆಗೆದುಕೊಳ್ಳೋ ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾರೆ, ಅದು ಕೇವಿಟ್ ಎಂಪ್ಟರ್ ಅಂತಾರೆ. ಆದರೆ ನಿಮಗೆ ಅಲ್ಲಿ ಏನಾದ್ರು ರಿಲೇಷನ್ ಇದ್ದರೆ ಅಥವಾ ರಿಲೇಷನ್ ಇಲ್ಲ ಅಂತ ಇಟ್ಕೊಳ್ಳಿ, ಆವಾಗ ನಿಮ್ಮನ್ನು ನೀ ಸುಮ್ಮನೆ ಇದ್ರೆ ಇದು ಚೆನ್ನಾಗಿದೆ ಅಂತ ನಾನು ತಿಳ್ಕೊತೀನಪ್ಪ ಅಂತಾನೆ ಇಲ್ಲಿ. ಆವಾಗಲೂ ನೀ ಸುಮ್ಮನೆ ಇದ್ದೆ ಅಂದರೆ ಮಾತಾಡ್ದಂಗೆ ಅರ್ಥ ಆಗುತ್ತೆ ಈ ಕೇಸಲ್ಲಿ. ಸೊ ದೀಸ್ ಥಿಂಗ್ಸ್ ವಿ ಶುಡ್ ಬಿ ವೆರಿ ಕೇರ್ಫುಲ್. ನೌ ದಿಸ್ ಇಸ್ ಆಲ್. ಆಫ್ಟರ್ ದಿಸ್ ಐ ಆಮ್ ಡಿಸ್ಕಸಿಂಗ್ ಸಮ್ ತ್ರೀ ಕೇಸ್ ಲಾಸ್. ಕೇಸ್ ಲಾಗಳಲ್ಲಿ ಏನೇನಾಗುತ್ತೆ ನೋಡೋಣ. ಇಂಟರೆಸ್ಟಿಂಗ್ ಕೇಸ್ ಲಾಸ್ ಆರ್ ದೇರ್. ಸೊ ಐ ಹ್ಯಾವ್ ಟೇಕನ್ 3 cases, 1, 2 and 3. ಇದರಲ್ಲಿ ಒಂದು 2 ಕೇಸನ್ನು ನೀವು ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. 2 ಕೇಸನ್ನು ನೆನ್ಪಿಟ್ಕೊಳ್ಳೋದು. 2-3 ಕೇಸ್ ಇದ್ದಾವೆ. ನಾನು ಈ 3 ಕೇಸನ್ನ ನಿಮ್ಮ ಮುಂದೆ ತರ್ತೀನಿ. ಅದರಲ್ಲಿ ಯಾವುದು ನಿಮ್ಗೆ ಇಷ್ಟ ಆಗುತ್ತೆ, 1 or 2 cases ಯು ಹ್ಯಾವ್ ಟು ರೈಟ್ ಅಬೌಟ್ ಫ್ರಾಡ್. ಯಾಕಂದರೆ ಫ್ರಾಡ್ ಮೇಲೆ ಪೂರ್ಣ ಪ್ರಮಾಣದ ಪ್ರಶ್ನೆ ಬರುವಂಥ ಚಾನ್ಸ್ ಇರುತ್ತೆ. ನಡೆಯುವುದೇ ಮೋಸ ಜಗತ್ತಿನಲ್ಲಿ. ಹಾಗಾಗಿ ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಸ್ಪೆಷಲಿ ಈ ದಿನನಿತ್ಯದ ನನಗೆ ಸಿಮೆಟಿಗೆ ಆ್ಯಸ್ ಎ ಲಾಯರ್ ನೀವು ಇವನ್ನೆಲ್ಲ ದಿನನಿತ್ಯ ಹ್ಯಾಂಡಲ್ ಮಾಡಬೇಕಾಗ್ತದೆ. ದಿನನಿತ್ಯ ಇಂತಹ ಪ್ರಸಂಗಗಳನ್ನ ಹ್ಯಾಂಡಲ್ ಮಾಡಬೇಕಾಗ್ತದೆ. ಒಂದೊಂದೇ ಕೇಸ್ಗಳನ್ನ ನೋಡೋಣ. ಈಗ ಫಸ್ಟ್ ಕೇಸ್ ವಿಲ್ ಸಿ, ಡೆರಿ ವರ್ಸಸ್ ಸ್ಪೀಕ್ 1889. ಏನಿದೆ ಈ ಪ್ರಕರಣದಲ್ಲಿ ಅನ್ನೋದನ್ನು ನೋಡೋಣ. ಎ ಕಂಪನಿ ವಾಸ್ ಫಾರ್ಮ್ ಟು ರನ್ ಟ್ರಾಮ್ಸ್ ಇನ್ ಎ ಟೌನ್. ಇಟ್ಸ್ ಡೈರೆಕ್ಟರ್ಸ್ ಇಶ್ಯೂಡ್ ಎ ಪ್ರಾಸ್ಪೆಕ್ಟಸ್. ನೋಡಿ, ಈ ಪ್ರಾಸ್ಪೆಕ್ಟಸ್ನ ನಾವು ಯಾವಾಗ ಇಶ್ಯೂ ಮಾಡ್ತೀವಿ ಅಂದರೆ ಪಬ್ಲಿಕ್ನಿಂದ ಶೇರ್ ಕಲೆಕ್ಟ್ ಮಾಡ್ತೀವಿ ನೋಡಿ, ಆವಾಗ ಮಾಡ್ತೀವಿ. ಅದರ ಒಂದು ತತ್ವ ಏನಿದೆ ಅಂದರೆ ಕಂಪ್ನಿಯಲ್ಲಿ ಯಾವುದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಲ್ ಮಟೀರಿಯಲ್ ಇನ್ಫಾರ್ಮೇಷನ್ಸ್ ಶುಡ್ ಬಿ ಮೇಡ್ ಅವೈಲೇಬಲ್ ಇನ್ ದ ಪ್ರಾಸ್ಪೆಕ್ಟಸ್. ನೀವು ಶೇರ್ ಖರೀದಿ ಮಾಡಬೇಕಾದ್ರೆ, IPOಗೆ ಹೋಗಬೇಕಾದ್ರೆ ನೀವೇನು ಮಾಡ್ತೀರಿ, ಆ ಕಂಪ್ನಿಯ ಪ್ರಾಸ್ಪೆಕ್ಟಸನ್ನು ಓದಿ ಅದು ಕಂಪ್ನಿ ಸದೃಢ ಇದೆಯೋ ದುರ್ಬಲ ಇದೆಯೋ ತೊಂದರೆ ಆಗುತ್ತೋ ಅನ್ನೋದನ್ನು ನೋಡಿ ನೀವು ಶೇರ್ ಖರೀದಿ ಮಾಡಬೇಕು. ಆದ್ದರಿಂದ ನೀವೇನು ಮಾಡಬೇಕು, ಪ್ರಾಸ್ಪೆಕ್ಟಸಲ್ಲಿ ಎಲ್ಲ ಮಾಹಿತಿಗಳನ್ನು ಹೇಳಬೇಕು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಪ್ರಾಸ್ಪೆಕ್ಟಸ್ ಸ್ಟೇಟಿಂಗ್ ದ್ಯಾಟ್ ಕಂಪ್ನಿ ಹ್ಯಾಡ್ ದ ರೈಟ್ ಟು ಯೂಸ್ ಸ್ಟೀಮ್ ಪವರ್ ಇನ್ಸ್ಟೆಡ್ ಆಫ್ ಹಾರ್ಸಸ್. ನೋಡಿ, ಇನ್ನು ಮುಂದೆ ಅವರು ತಮ್ಮ ಟ್ರೇನನ್ನು ಅಥವಾ ರಥಗಳನ್ನು ಓಡಿಸ್ಲಿಕ್ಕೆ ಏನು ಮಾಡ್ಬೋದು, ಕುದುರೆಗಳ ಬದಲಾಗಿ ಸ್ಟೀಮ್ ಎಂಜಿನ್ ಉಪಯೋಗ ಮಾಡಲಿಕ್ಕೆ ನಮ್ಗೆ ಪರವಾನಗಿ ಸಿಕ್ಕಿದೆ ಅಂತ ಹೇಳ್ತಾರೆ ಅವರು. ಇನ್ ರಿಯಾಲಿಟಿ ದ ಯೂಸ್ ಆಫ್ ದ ಸ್ಟೀಮ್ ಪವರ್ ರಿಕ್ವೈರ್ಡ್ ದ ಅಪ್ರೂವಲ್ ಆಫ್ ದ ಬೋರ್ಡ್. ಇಲ್ಲೇನಾಗಿರುತ್ತೆ ಅಂದರೆ ಗೌರ್ಮೆಂಟ್ ಅವ್ರಿಗೆ ಪರ್ಮಿಷನ್ ಕೊಟ್ಟಿರುತ್ತೆ, ಸಬ್ಜೆಕ್ಟ್ ಟು ಎ ಕಂಡೀಷನ್. ಕಂಡೀಷನ್ ಏನು, ಬೋರ್ಡ್ ಆಫ್ ಟ್ರೇಡ್ ಅದನ್ನು ಅಪ್ರೂವ್ ಮಾಡಬೇಕು. ಇವ್ರು ಏನು ತಿಳ್ಕೊಂಡ್ರು, ಈ ಸರ್ಕಾರನೇ ಪರ್ಮಿಷನ್ ಕೊಟ್ಟಿದೆ ಅಂದರೆ ಬೋರ್ಡ್ ಆಫ್ ಟ್ರೇಡ್ ನಮ್ಗೆ ಪರ್ಮಿಷನ್ ಕೊಡುತ್ತೆ ಅಂತ, ವಿಚ್ ಹ್ಯಾಡ್ ನಾಟ್ ಬೀನ್ ಆಪ್ಟೆಡ್. ಆವಾಗ ಇನ್ವೆಸ್ಟರ್ಸ್ ಏನು ಮಾಡ್ಬಿಟ್ರು, ಸ್ಟೀಮ್ ಎಂಜಿನ್ನು ಅಂತಂದರೆ ಖರ್ಚು ಕಮ್ಮಿ ಆಗುತ್ತೆ, ನೀರಿನಿಂದ ಅಲ್ವಾ, ಕುದುರೆಗೆ ಹೋಗುವಂಥ ಖರ್ಚು
ನಿಂತು ಬಿಡುತ್ತೆ ಅಂಥೇಳಿ ಭಾಳಷ್ಟು ಜನ ಏನು ಮಾಡ್ತಾರೆ, ಶೇರ್ ಖರೀದಿ ಮಾಡ್ತಾರೆ. ಬಟ್ ಆಮೇಲೆ ಏನಾಗುತ್ತೆ, ಈ ಬೋರ್ಡ್ ಆಫ್ ಟ್ರೇಡು ಪರ್ಮಿಷನ್ ಕೊಡೋದಿಲ್ಲ. ಬೋರ್ಡ್ ಆಫ್ ಟ್ರೇಡು ಪರ್ಮಿಷನ್ ಕೊಡೋದಿಲ್ಲ. ಇದು ಫ್ರಾಡ್ ಹೌದು ಅಲ್ವೋ? ಇಲ್ಲಿ ಏನಾಗಿರುತ್ತೆ ಅಂತಂದರೆ, ಗುಡ್ ಫೇತಲ್ಲಿ ಇವರು ಪ್ರಾಸ್ಪೆಕ್ಟಸ್ ಹೊರಡಿಸಿರ್ತಾರೆ. ಗುಡ್ ಫೇತ್, ಗೌರ್ಮೆಂಟೇ ಪರ್ಮಿಷನ್ ಕೊಟ್ಟಿದೆ ನನಗೆ ಅಂಥೇಳಿ ಇವ್ರೇನು ಮಾಡ್ತಾರೆ, ಪ್ರಾಸ್ಪೆಕ್ಟಸ್ ಹೊಡಿಸಿ ಶೇರ್ ಖರೀದಿ ಮಾಡ್ತಾರೆ. ಯಾಕಂದರೆ ಅವರು ಸ್ಟೀಮ್ ಎಂಜಿನ್ ಎಲ್ಲ ರೆಡಿ ಮಾಡಬೇಕಾಗುತ್ತದೆ. ಒಂದು ಪಟ್ಟಣದಲ್ಲಿ ಟ್ರಾಮ್ ಸಂಚಾಲನೆಗಾಗಿ ಕಂಪನಿ ಸ್ಥಾಪಿಸಲಾಯಿತು. ಅದರ ನಿರ್ದೇಶಕರು ಪ್ರಕಟಣೆಯಲ್ಲಿ ಕಂಪನಿಗೆ ಕುದುರೆಗಳ ಬದಲು ಆವಿ ಶಕ್ತಿಯನ್ನು ಬಳಸುವ ಹಕ್ಕು ಇದೆ ಎಂದು ತಿಳಿಸಿದರು. ಅಂದರೆ ನಮಗೆ ಆ ಹಕ್ಕು ಸಿಕ್ಕಿದೆ, ವಿ ಹ್ಯಾವ್ ಗಾಟ್ ದ ರೈಟ್ ಅಂತ ಹೇಳಿದರು. ವಾಸ್ತವದಲ್ಲಿ ಆವಿಶಕ್ತಿಯನ್ನು ಬಳಸಲು ಬೋರ್ಡ್ ಆಫ್ ಟ್ರೇಡ್ನ ಅನುಮತಿ ಅಗತ್ಯವಾಗಿತ್ತು. ಆದರೆ ಈ ಅನುಮತಿಯನ್ನು ಅವರು ಕೊಡಲಿಲ್ಲ. ಆದರೆ ಅದನ್ನು ಪಡೆಯಲಾಗಿಲ್ಲ. ಹೂಡಿಕೆದಾರರು ಈ ಹೇಳಿಕೆಯನ್ನು ನಂಬಿ ಷೇರುಗಳನ್ನು ಖರೀದಿಸಿದರು. ನಂತರ ಅನುಮತಿ ನಿರಾಕರಿಸಲ್ಪಟ್ಟಿತ್ತು. ಅನುಮತಿ ಯಾರಿಂದ? ಬೋರ್ಡ್ ಆಫ್ ಟ್ರೇಡ್ನಿಂದ ನಿರಾಕರಿಸಲ್ಪಟ್ಟಿತ್ತು. ಓಕೆ, ಇದು ವಿಷಯ. ಆಮೇಲೆ ಇದು ಷೇರುದಾರರು ಏನು ಮಾಡ್ತಾರೆ, ಇವರು ಫ್ರಾಡ್ ಮಾಡಿದ್ದಾರೆ ಅಂತೇಳಿ ಕೇಸ್ ಹಾಕ್ತಾರೆ. ಓಕೆ, now the question before the court is this: whether the false statement made in the prospectus amounted to fraud under law. ಇಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ ನಾವು. ವೆದರ್ ದ ಸ್ಟೇಟ್ಮೆಂಟ್ ಮೇಡ್ ಇನ್ ದ ಪ್ರಾಸ್ಪೆಕ್ಟಸ್ ಈಸ್ ಫ್ರಾಡ್ ಅನ್ನೋದು ಪ್ರಶ್ನೆ. ವಾಟ್ ದ ಕೋರ್ಟ್ ಹ್ಯಾಸ್ ಡಿಸೈಡೆಡ್? ದ ಹೌಸ್ ಆಫ್ ಲಾರ್ಡ್ಸ್ ಹೆಲ್ಡ್ ದ್ಯಾಟ್ ದ ಡೈರೆಕ್ಟರ್ಸ್ ವೇರ್ ನಾಟ್ ಗಿಲ್ಟಿ ಆಫ್ ಫ್ರಾಡ್. ಅವರು ಫ್ರಾಡ್ನ ಅಪರಾಧಕ್ಕೆ ಅವರು ಒಳಗಾಗೋದಿಲ್ಲ. ಯಾಕೆ ಅಂದರೆ ದೇ ಆನೆಸ್ಟ್ಲಿ ಬಿಲೀವ್ಡ್ ದೇರ್ ಸ್ಟೇಟ್ಮೆಂಟ್ ಟು ಬಿ ಟ್ರೂ. ಸರ್ಕಾರ ಒಪ್ಪಿಗೆ ಕೊಟ್ಟಿರೋದ್ರಿಂದ ನಾವು ಅದು ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಪ್ರಾಸ್ಪೆಕ್ಟಸ್ ನಾವೇನು ಮಾಡಿದ್ದೀವಿ, ಡಿಕ್ಲೇರ್ ಮಾಡಿದ್ದೀವಿ. ಇಲ್ಲ ಅಂದರೆ ಮಾಡ್ತಿರಲಿಲ್ಲ. ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ಬೋರ್ಡ್ ಆಫ್ ಟ್ರೇಡ್ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಫ್ರಾಡ್ ರಿಕ್ವೈರ್ಸ್ ಪ್ರೂಫ್ ಆಫ್ ಡಿಸ್ಆನೆಸ್ಟಿ. ನೋಡಿ, ಇಲ್ಲಿ ಇವರು ಏನು ಡಿಸ್ಆನೆಸ್ಟಿ ಅಂದರೆ ಅಪ್ರಾಮಾಣಿಕತೆಯನ್ನು, ಇವರೇನು ಅಪ್ರಾಮಾಣಿಕತೆಯನ್ನು ಮಾಡಿಲ್ಲ. ದೇ ಹ್ಯಾವ್ ಗಾಟ್ ದ ಪರ್ಮಿಷನ್ ಆಫ್ ದ ಗೌರ್ಮೆಂಟ್. ಆದ್ದರಿಂದ ಅದರ ಬೇಸಿಸ್ ಮೇಲೆ ಮಾಡಿದ್ದೀವಿ ನಾವು ಬೋರ್ಡ್ ಪರ್ಮಿಷನ್ ಕೊಡುತ್ತೆ ಅನ್ನೋ ಕಂಪ್ಲೀಟ್ ನಮಗೆ ನಂಬಿಕೆ ಇತ್ತು ಅನ್ನೋದು ಉದ್ದೇಶ. ಇಲ್ಲಿ ನಮಗೆ ಮೋಸ ಮಾಡೋ ಉದ್ದೇಶ ಇರಲಿಲ್ಲ. ಅಂದರೆ ಕೋರ್ಟು ಅವ್ರು ನಮಗೆ ಮೋಸ ಮಾಡೋ ಉದ್ದೇಶ ಇರಲಿಲ್ಲ ಅನ್ನೋದನ್ನು ಕೋರ್ಟು ಒಪ್ಕೊಳ್ತದೆ. ಮಿಯರ್ ನೆಗ್ಲಿಜೆನ್ಸ್. ನೋಡಿ, ಇಲ್ಲಿ ಒಂದು ನೆಗ್ಲಿಜೆನ್ಸ್ ಏನಂದರೆ, ಅವರು ಆ ಬೋರ್ಡ್ ಆಫ್ ಟ್ರೇಡ್ನ ಪರ್ಮಿಷನ್ ಸಿಗೋ ತನಕ ವೇಟ್ ಮಾಡಬೇಕಿತ್ತು. ಅದೊಂದು ನಿರ್ಲಕ್ಷ್ಯ ಮಾಡಿದರು. ಅದಕ್ಕೆ ಫ್ರಾಡ್ ಅಂತ ಹೇಳೋಕ್ಕಾಗಲ್ಲ ಅಂಥೇಳಿ ಕೋರ್ಟು ಈ ಪ್ರಕರಣದಲ್ಲಿ ಹೇಳ್ತು. ಹೌಸ್ ಆಫ್ ಲಾರ್ಡ್ಸ್ ತೀರ್ಮಾನಿಸಿದಂತೆ ನಿರ್ದೇಶಕರು ಮೋಸಕ್ಕೆ ಹೊಣೆಗಾರರಲ್ಲ. ಏಕೆಂದರೆ ಅವರು ತಮ್ಮ ಹೇಳಿಕೆಯನ್ನು ಸತ್ಯವೆಂದು ನಂಬಿದ್ದರು. ಮೋಸವನ್ನು ಸಾಬೀತುಪಡಿಸಲು ಅಪ್ರಾಮಾಣಿಕತೆ ಅಥವಾ ಮೋಸಗೊಳಿಸುವ ಉದ್ದೇಶ ಇರಬೇಕು. ಕೇವಲ ನಿರ್ಲಕ್ಷ್ಯ ಅಥವಾ ತಪ್ಪು ಹೇಳಿಕೆ ಮೋಸವಾಗುವುದಿಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಏನಾಗುತ್ತೆ, ಕೋರ್ಟು ನಿರ್ಧಾರವನ್ನು ಮಾಡುತ್ತೆ. ಸೊ ದ ಪ್ರಿನ್ಸಿಪಲ್ ಈಸ್ ದಿಸ್: ಫ್ರಾಡ್ ಎಕ್ಸಿಸ್ಟ್ಸ್ ಓನ್ಲಿ ವೆನ್ false representation is made knowingly, without belief in its truth, recklessly, without caring whether it is true or false. ನೋಡಿ, ಇಲ್ಲಿ ಒಂದು ನಿರ್ಲಕ್ಷ್ಯದಿಂದ ಅಥವಾ ಯಾವುದನ್ನು ಯೋಚನೆ ಮಾಡಲಾರ್ದೆ, ಯಾವುದನ್ನು ಹಿಂದೆ ಮುಂದೆ ನೋಡಲಾರ್ದೆ ಏನು ಆ ರೀತಿ ಹೇಳಿಕೆಯನ್ನು ಕೊಡ್ತಾರೆ, ಅದನ್ನು ಫ್ರಾಡ್ ಅನ್ಬೋದೇ ಹೊರತು ನಾವು ಇಲ್ಲಿ ಇವರು ಸರ್ಕಾರ ಪರ್ಮಿಷನ್ ಕೊಟ್ಟದ ಬೇಸಿಸ್ ಮೇಲೆ ಇವರು ಅದನ್ನು ಪ್ರಾಸ್ಪೆಕ್ಟಸ್ ಅನೌನ್ಸ್ ಮಾಡಿದ್ದರಿಂದ ಫ್ರಾಡ್ ಆಗೋದಿಲ್ಲ. ಫ್ರಾಡ್ ಅಂದರೆ ಮೋಸ ಮಾಡುವ ಉದ್ದೇಶ ಇರಬೇಕು. ಇಂಟೆಂಟ್ ಮಸ್ಟ್ ಬಿ ದೇರ್ ಮಸ್ಟ್ ಬಿ ಇಂಟೆಂಟ್ ಟು ಡಿಸೀವ್. ಇದು ಇರಬೇಕು. ಇದು ಇಲ್ಲ ಅಂದರೆ ಅದಕ್ಕೆ ನಾವು ಮೋಸ ಅಂತ ಹೇಳೋಕ್ಕಾಗಲ್ಲ ಅನ್ನೋದು ಈ ಫ್ರಾಡ್ದ ಎಸೆನ್ಷಿಯಲ್ ಎಲಿಮೆಂಟ್ ಅಂತ ಹೇಳ್ತಾರೆ. ದಟ್ ಈಸ್, ಮೋಸ ಅಂದರೆ ಸುಳ್ಳು ಪ್ರತಿನಿಧಿಯನ್ನು ಅದು ಸುಳ್ಳು ಎಂಬುದನ್ನು ತಿಳಿಸದೆ ಅಥವಾ ಅದು ಸತ್ಯವೋ ಸುಳ್ಳು ಎಂಬುದನ್ನು ಲೆಕ್ಕಿಸದೆ ನಿರ್ಲಕ್ಷ್ಯದಿಂದ ಮಾಡುವುದೇ ಆಗಿದೆ. ನೋಡಿ, ಸತ್ಯ ಸುಳ್ಳು ಅಂಥೇಳಿ ಅದು ಸುಳ್ಳು ಅಂತ ಗೊತ್ತಿದ್ದೂ ಅದು ಸತ್ಯ ಅಂತ ಹೇಳೋದು ಮೋಸ. ಆದರೆ ಇವರಿಗೆ ಗ್ಯಾರಂಟಿ ಇತ್ತು, ನಮಗೆ ಈ ಒಂದು ಪರ್ಮಿಷನ್ ಸಿಗುತ್ತೆ ಅಂತ ಹೇಳಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೆಕೆಂಡ್ ಕೇಸ್, ಚಂಗಲವರಾಯ ನಾಯ್ಡು ವರ್ಸಸ್ ಜಗನ್ನಾಥ್, an Indian case, 1994 case. Jagannath obtained a preliminary decree. ನೋಡಿ, ಇವರೆಲ್ಲ ಮಹಾಪಂಡಿತರು. preliminary decree in a partition deed by suppressing crucial facts. He had already executed a release deed. ನೋಡಿ,
ಅವನೇನು ಮಾಡ್ದ ಅಂದರೆ ಒಂದು ಪಾರ್ಟಿಷನ್ ಡೀಡ್ ಮಾಡಿಸಿದ. ಆ ಪಾರ್ಟಿಷನ್ ಡೀಡ್ ಅಂದರೆ ಈಗ ಅಣ್ಣ ತಮ್ಮಂದ್ರ ಮಧ್ಯೆ ಭಾಗ ಮಾಡುವಂಥದ್ದು, ಅದಕ್ಕೆ ಪಾರ್ಟಿಷನ್ ಡೀಡ್ ಅಂತೀವಿ. ಆದರೆ ಅದಕ್ಕಿಂತ ಮೊದಲೇ ಏನು ಮಾಡ್ಯಾನವ, ತನ್ನಗೆ ಬರುವಂಥ ತನ್ನ ಪಾಲನ್ನು ಬೇರೆದವ್ರಿಗೆ ರಿಲೀಸ್ ಮಾಡಿ ಬರ್ಕೊಟ್ಬಿಟ್ಟಿದ್ದಾನೆ. ಅಣ್ಣನಿಗೋ ತಮ್ಮನಿಗೋ, ಇಲ್ಲ ನನಗೆ ಇಷ್ಟು ದುಡ್ಡು ಕೊಟ್ಬಿಡು ನೀವು ತಗೊಂತ ರಿಲೀಸ್ ಡೀಡ್ ಮಾಡಿದ್ದಾನೆ. ಆದರೆ ಆ ರಿಲೀಸ್ ಡೀಡನ್ನು ಇವ್ರ ಮುಂದೆ ತರಲಿಲ್ಲ ಅವನು. ಹಿ ಡಿಡ್ ನಾಟ್ ಬ್ರಿಂಗ್ ಅದನ್ನು ತರಲಿಲ್ಲ, ರಿಲೀಸ್ ಡೀಡನ್ನು ತರಲಿಲ್ಲ. ಹಾಗಾಗಿ 1 ಮಿನಿಟ್. ಹಲೋ, ಹಾಂ ಹೇಳಿ, ಕ್ಲಾಸಲ್ಲಿದ್ದೀನಿ. ಓಕೆ ಅದನ್ನು suppressing the crucial fact, he had already executed the registered deed, relinquishing his rights in the property. Later, when this concealment was discovered, the other party challenged this. ನೋಡಿ, ಇಲ್ಲಿ ವಿಷಯ ಇಷ್ಟೇ. ವಿಷಯ ಏನಂದ್ರೆ, ಜಗನ್ನಾಥ್ ಅನ್ನುವ ಏನು ಮಾಡ್ದ ಅಂತಂದ್ರೆ, ಮೊದಲು ರಿಲೀಸ್ ಡೀಡ್ ಬರ್ಕೊಟ್ಟಿದ್ದಾನೆ ಅಂದರೆ ಅವನ ಹಕ್ಕು ಏನಿಲ್ಲ ಆಸ್ತಿಯಲ್ಲಿ. ಆಮೇಲೆ ಏನು ಮಾಡ್ದ ಅಂದರೆ, ಈ ರಿಲೀಸ್ ಡೀಡನ್ನು ಮುಚ್ಚಿಟ್ಟು ಮತ್ತು ಕೋರ್ಟಿಂದ ಹೊಸ ಏನು ಪಾರ್ಟಿಷನ್ ಡಿಗ್ರಿ ಭಾಗವನ್ನು ತೊಗೊಂಬಂದು ನನಗೆ ಈ ಆಸ್ತಿ ಬೇಕು ಅಂಥೇಳಿ ಕ್ಲೇಮ್ ಮಾಡಿದ. ಆವಾಗ ಏನು ಮೊದಲು ಮುಚ್ಚಿಟ್ಟಿದ್ದಂತಹ ಒಂದು ರಿಲೀಸ್ ಡೀಡ್ ಇತ್ತಲ್ಲ, ಅದನ್ನು ಪ್ರೊಡ್ಯೂಸ್ ಮಾಡಿ ಇವನು ಕೋರ್ಟಿಗೆ ಮೋಸ ಮಾಡಿದ್ದಾನೆ ಅಂಥೇಳಿ ಈ ಕೇಸಲ್ಲಿ ಹೇಳ್ತಾನೆ. ಆ್ಯಂಡ್ ಇಟ್ ಸ್ಟುಡ್ ಆ್ಯಸ್ ಎ ಫ್ರಾಡ್ ಅಂತಕ್ಕಂಥದ್ದು. ನೋಡಿ, ವೆದರ್ ಎ ಡಿಗ್ರಿ ಆಬ್ಟೈನ್ಡ್ ಬೈ ಸಪ್ರೇಷನ್ ಆಫ್ ಮಟೀರಿಯಲ್ ಫ್ಯಾಕ್ಟ್ಸ್. ನೋಡಿ, ಕೋರ್ಟಿನ ಮುಂದೆ ನಾವು ಯಾವಾಗಲೂ ಏನು ಮಾಡಬೇಕು ಅಂತಂದರೆ, ನಿಷ್ಪಕ್ಷಪಾತವಾಗಿ ಹೋಗಬೇಕು, ವಿತ್ ಕ್ಲೀನ್ ಹ್ಯಾಂಡ್ ಅಂತ ಹೇಳ್ತಾರೆ. ಕೋರ್ಟಿನ ಮುಂದೆ ಯಾವುದೇ ವಿಷಯವನ್ನು ಮುಚ್ಚಿಡಬಾರ್ದು. ನೆನ್ಪಿಟ್ಕೊಳ್ಳಿ, ಡಾಕ್ಟರ್ ಎದುರು, ವಕೀಲರ ಎದುರು, ಕೋರ್ಟಿನ ಎದುರು ನಾವು ಯಾವತ್ತೂ ಯಾವುದೇ ವಿಷಯವನ್ನು ಮುಚ್ಚಿಡಬಾರ್ದು. ನೀವು ಪೊಲೀಸರಿದ್ರೆ ಮುಚ್ಚಿಡಿ ಹೇಳಿ, ನೀವು ಮುಚ್ಚಿಡ್ತೀರೋ ಬಿಡ್ತೀರೋ ಅವ್ರು ನಿಮ್ಮ ಕಡೆಯಿಂದ ಅವ್ರು ಏನು ಹೇಳ್ಬೇಕಂತ ಅದು ಬರ್ಸ್ಕೊತಾರೆ, ಅದು ಬೇರೆ. ಬಟ್ ಇಲ್ಲಿ ಮಾತ್ರ ಯಾವುದನ್ನು ಮುಚ್ಚಿಡಬಾರ್ದು. ಆವಾಗ ನೀವೇನು ಜಜ್ಮೆಂಟು ಏನೋ ತೊಗೊಂಡಿರ್ತೀರಿ ಅದು ಜೀರೋ ಆಗಿಬಿಡ್ತದೆ. ದಟ್ ವಿಲ್ ಬಿಕಮ್ ಜೀರೋ. ನೋಡಿ, what is the judgment? The Supreme Court held that judgment or decree obtained by playing fraud on the court is a nullity, non-est in law. ಕಾನೂನಲ್ಲಿ ಇಲ್ಲ ನೀವು ಮೋಸ ಮಾಡಿ ಡಿಗ್ರಿ ತಗೊಳ್ತೀನಿ ಇದು ಮಾಡ್ತೀನಿ ಅನ್ನೋದು non-est in law, right? It may amount to criminal offense also. Fraud vitiates all judicial acts, whether in rem or in personam. ನೀವು ಮಾಡಿದಂತಹ ಒಂದು ಮೋಸ ಸಾರ್ವಜನಿಕವಾಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿಗೆ ಮಾಡಿರ್ಬೋದು. ಮೋಸ ಒಂದು ವೇಳೆ ಮೋಸ ಇತ್ತು ಅಂತಂದರೆ ಯಾವತ್ತೂ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಎಂದೂ ಎತ್ತಿ ಹಿಡಿಯೋದಿಲ್ಲ ಅನ್ನೋದು ಈ ಪ್ರಕರಣದಲ್ಲಿ ಹೇಳಲಾಗಿದೆ. ಆ್ಯಂಡ್ ಪ್ರಿನ್ಸಿಪಲ್ಸ್ ಆರ್ ದಿಸ್ ಎಟ್ ಸೊಲೆಮನ್. ಫ್ರಾಡ್ ವಿಶಿಯೇಟ್ಸ್ ಎವ್ರಿ ಸೊಲೆಮನ್ ಆ್ಯಕ್ಟ್. ನೀವು ಎಂಥ ಒಳ್ಳೆ ಕೆಲಸ ಮಾಡಿರಿ, ಅದರಲ್ಲಿ ಫ್ರಾಡ್ ಇದೆ ಅಂದರೆ ಮುಗೀತು. ಎ ಪರ್ಸನ್ ಹೂ ಅಪ್ರೋಚಸ್ ದ ಕೋರ್ಟ್ must come with clean hands. ನಾ ಹೇಳಿದ್ನಲ್ವಾ, ಎನಿ ಜಜ್ಮೆಂಟ್ ಆರ್ ಡಿಗ್ರಿ obtained by fraud is void ab initio and can be challenged at any stage. ಯಾವತ್ತಾದರೂ ಅದನ್ನು ಚಾಲೆಂಜ್ ಮಾಡ್ಬೋದು, ಅದು ಎಂದೂ ವ್ಯಾಲಿಡ್ ಅಲ್ಲ. ಮೋಸದ ಕ್ರಿಯೆಯೊಂದು ಗಂಭೀರ ಪ್ರಕ್ರಿಯೆಯನ್ನು ಹಾಳು ಮಾಡುತ್ತದೆ. ನೀವು ಗಂಭೀರವಾಗಿದ್ದಂಥ ವಿಷಯ ಇದ್ರೂ ಕೂಡ ಅದರಲ್ಲಿ ಮೋಸ ಇದೆ ಅಂದರೆ ಅದು ಜೀರೋ ಆಗಿಬಿಡ್ತದೆ ಕೋರ್ಟ್ ಮುಂದೆ. ನ್ಯಾಯಾಲಯವನ್ನು ಸಂಪರ್ಕಿಸುವವರು ಶುದ್ಧ ಹಸ್ತದೊಂದಿಗೆ ಬರಬೇಕು. ಮೋಸದ ಮೂಲಕ ಪಡೆದ ತೀರ್ಪು ಅಮಾನ್ಯವಾಗುತ್ತದೆ. ಯಾವುದೇ ಹಂತದಲ್ಲಿ ಅದನ್ನು ನಾವು ಪ್ರಶ್ನಿಸಿ, ಇದಕ್ಕೆ ಲ್ಯಾಚಿಸ್ ಇಲ್ಲ, ಇದಕ್ಕೆ ದೇರ್ ಈಸ್ ನೋ ಲ್ಯಾಚಿಸ್ ಅಂದರೆ ವಿಳಂಬ. ಈ ಮೋಸದ ವಿಷಯ ನಾವು ಯಾವತ್ತಾದರೂ ಮೋಸ ಗೊತ್ತಾದ ಕೂಡಲೇ ನಾವೇನು ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಒನ್ ಈಸ್ ಪೀಕ್ ವರ್ಸಸ್ ಕರ್ನಿ. ಎ ಕಂಪನಿ ಹ್ಯಾಸ್ ಇಶ್ಯೂಡ್ ಎ ಪ್ರಾಸ್ಪೆಕ್ಟಸ್ ಟು ಇನ್ವೈಟ್ public to buy shares. The prospectus contained certain statements which were true but concealed material facts regarding the company's financial positions. ನೋಡಿ, ಇದು ಕಂಪನಿಗೆ ಸಂಬಂಧಪಟ್ಟಂಥ ಕೇಸು. ಎಲ್ಲ ಸತ್ಯವನ್ನು ಹೇಳಿದ್ರು ಅವರು, ಆದರೆ ಕಂಪನಿ ಹಣಕಾಸಿನ ಮುಗ್ಗಟ್ಟಿನಲ್ಲಿತ್ತು, ಅದನ್ನು ಮಾತ್ರ ಪ್ರಾಸ್ಪೆಕ್ಟಸಲ್ಲಿ ಹೇಳಲಿಲ್ಲ. ದಿಸ್ ಇಸ್ ಎ ಫ್ರಾಡ್. ಈ ರೀತಿ ಮಾಡೋ ಹಾಗಿಲ್ಲ. ಮಟೀರಿಯಲ್ ಫ್ಯಾಕ್ಟ್ ವಿಚ್ ಮಹತ್ವದ ಸಂಗತಿಯನ್ನು ಮುಚ್ಚಿಟ್ಟಿದ್ದಾರೆ. ಪ್ರಾಸ್ಪೆಕ್ಟಸಲ್ಲಿ ಎಲ್ಲ ವಿಷಯಗಳನ್ನು ಓಪನ್ ಮಾಡಿಡಬೇಕು. ಈಗೀಗ 2013 ಕಂಪ್ನಿ ಆ್ಯಕ್ಟಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈ ರೀತಿಯಾದಂತಹ ಸರ್ಟಿಫಿಕೇಟ್ ಕೊಡೋಕ್ಕೆ ಆಡಿಟರ್ಗಳಿರ್ತಾರೆ, ಆಡಿಟರ್ನು ಜೈಲಿಗೆ ಹಾಕ್ಬಿಡ್ತಾರೆ ಗೊತ್ತಾದರೆ. ಈವನ್ ಆಡಿಟರ್ ವಿಲ್ ಬಿ ಕನ್ವಿಕ್ಟೆಡ್.
ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ದ ಪ್ಲೇಂಟಿಫ್ ರಿಲೈಯಿಂಗ್ ಆನ್ ದ ಪ್ರಾಸ್ಪೆಕ್ಟಸ್ ಬ್ರಾಟ್ ಶೇರ್ಸ್ ಇನ್ ದ ಕಂಪನಿ. ಲೇಟರ್ ದ ಕಂಪನಿ ಕೊಲ್ಯಾಪ್ಸ್ ಆ್ಯಂಡ್ ದ ಪ್ಲೇಂಟಿಫ್ ಸಫರ್ಡ್ ಲಾಸಸ್. ಹಿ ಶೂಡ್ ಫಾರ್ ಡೈರೆಕ್ಷನ್ಸ್ ಆಫ್ ಫ್ರಾಡ್. ನೋಡಿ, ಒಂದು ಕಂಪ್ನಿಯಲ್ಲಿ ಏನು ಪ್ರಾಸ್ಪೆಕ್ಟಸ್ನಲ್ಲಿ ಏನಿದೆ, ಈ ಕಂಪನಿ ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳಿರಲಿಲ್ಲ. ಆದ್ದರಿಂದ ಶೇರ್ ತೊಗೊಂಡಂಥವನು ಮೋಸ ಹೋಗ್ತಾನೆ. ಆ ಮೋಸ ಹೋಗಿರೋದನ್ನು ಅವನು ಪ್ರಶ್ನೆ ಮಾಡ್ತಾನೆ. ದೆನ್ ವಾಟ್ ಹ್ಯಾಪನ್ಸ್, ಲೆಟ್ ಅಸ್ ಸಿ. ವೆದರ್ ಕನ್ಸೀಲ್ಮೆಂಟ್ ಆಫ್ ಮಟೀರಿಯಲ್ ಫ್ಯಾಕ್ಟ್ಸ್ ಇನ್ ಪ್ರಾಸ್ಪೆಕ್ಟಸ್ ಅಮೌಂಟ್ಸ್ ಟು ಫ್ರಾಡ್ ಆರ್ ಕ್ರಿಯೇಟ್ಸ್ ಲಯಬಿಲಿಟಿ ಫಾರ್ ದ ಕಂಪನೀಸ್ ಡೈರೆಕ್ಟರ್ಸ್. ಎಸ್, ಇಲ್ಲಿ ಕಂಪನೀಸ್ ಡೈರೆಕ್ಟರ್ಸ್ನ ಮೋಸಗಾರರು ಅಂತ ಹೇಳ್ಬಿಡ್ತು ಕೋರ್ಟು. ದ ಹೌಸ್ ಆಫ್ ಲಾರ್ಡ್ಸ್ ಹೆಲ್ಡ್ ದ್ಯಾಟ್ ದ ಡೈರೆಕ್ಟರ್ಸ್ ಆರ್ ಲಯಬಲ್ ಫಾರ್ ಡಿಸೀಟ್. ಮೋಸಕ್ಕೆ ಆ ಕಂಪನಿಯ ಡೈರೆಕ್ಟರ್ಗಳಿದಾರಲ್ಲ, ನಿರ್ದೇಶಕರು, ಅವರು ಹೊಣೆಗಾರರು ಅಂತ ಹೇಳಿಬಿಡ್ತು. ಆ್ಯಸ್ ದೇ ಇಂಟೆನ್ಷನಲಿ ಕನ್ಸೀಲ್ಡ್ ಮಟೀರಿಯಲ್ ಫ್ಯಾಕ್ಟ್ಸ್ ವಿಚ್ ಮಿಸ್ಲೆಡ್ ಇನ್ವೆಸ್ಟರ್ಸ್. ನೋಡಿ, ಅಲ್ಲಿ ಹೂಡಿಕೆದಾರರಿಗೆ ಮೋಸ ಮಾಡಿದರು. ಅವರು ಇನ್ವೆಸ್ಟ್ ಮಾಡೋದರಲ್ಲಿ ಮೋಸವನ್ನು ಮಾಡಿದರು ಅಂತ. ಎ ಪ್ರಾಸ್ಪೆಕ್ಟಸ್ ಮಸ್ಟ್ ಡಿಸ್ಕ್ಲೋಸ್ ಆಲ್ ಮಟೀರಿಯಲ್ ಫ್ಯಾಕ್ಟ್ಸ್ ನೆಸೆಸರಿ ಫಾರ್ ಆ್ಯನ್ ಇನ್ಫಾರ್ಮ್ಡ್ ಡಿಸಿಷನ್. ನೋಡಿ, ಒಬ್ಬ ವ್ಯಕ್ತಿಗೆ ನಾನು ಶೇರ್ ತಗೋಬೇಕು ಅಂತಂದರೆ ನನಗೆಲ್ಲ ಗೊತ್ತಾಗಬೇಕು ಆ ಕಂಪ್ನಿ ಹಣೆ ಬರ. ಸಪ್ರೆಷನ್ ಆಫ್ ಟ್ರುತ್ ಈಸ್ ಮಿಸ್ಲೀಡಿಂಗ್ ಆ್ಯಂಡ್ ಮೇಕಿಂಗ್ ಫಾಲ್ಸ್ ಸ್ಟೇಟ್ಮೆಂಟ್. ಓಕೆ, ಹೌಸ್ ಆಫ್ ಲಾರ್ಡ್ಸ್ ತೀರ್ಮಾನಿಸಿದಂತೆ ನಿರ್ದೇಶಕರು ಮೋಸದ ಹೊಣೆಗಾರರು, ಏಕೆಂದರೆ ಅವರು ಉದ್ದೇಶಪೂರ್ವಕವಾಗಿ ಮಹತ್ವದ ಸಂಗತಿಯನ್ನು ಮರೆ ಮಾಡಿ ಹೂಡಿಕೆದಾರರನ್ನು ತಪ್ಪು ದಾರಿಗೆ ಎಳೆದಿದ್ದರು. ಪ್ರಕಟಣೆಯಲ್ಲಿ ತಳ್ಳಿ ಹಾಕಿ ತಿಳಿದ ನಿರ್ಧಾರಕ್ಕೆ ಅಗತ್ಯವಿರುವ ಎಲ್ಲ ಮಹತ್ವದ ಸಂಗತಿಗಳನ್ನು ಬಹಿರಂಗಪಡಿಸಬೇಕು. ಸತ್ಯವನ್ನು ಮರೆಮಾಡುವುದು ಸುಳ್ಳು ಹೇಳಿದಂತೆಯೇ. ಸತ್ಯವನ್ನು ಮರೆಮಾಡುವುದು ಸುಳ್ಳು ಹೇಳಿದಂತೆಯೇ. ಇಲ್ಲಿ ಪ್ರಕಟಣೆ ಅನ್ನೋದಕ್ಕೆ ನೀವು ಪ್ರಾಸ್ಪೆಕ್ಟಸ್ ಅಂತ ಬರೆಯೋದೇ ಒಳ್ಳೆಯದು. ಇದಕ್ಕೆ ಕನ್ನಡದಲ್ಲಿ ನೀವೇನು ಮಾಡ್ಬೋದು, ಪ್ರಾಸ್ಪೆಕ್ಟಸ್ ಅಂತ ಬರೀಬೇಕು. ಪ್ರಾಸ್ಪೆಕ್ಟಸ್, ಅದಕ್ಕೆ ಪ್ರಾಸ್ಪೆಕ್ಟಸ್ ಅಂತಾರೆ. ಯಾವುದೇ ಶೇರ್ನ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕಾದ್ರೆ ಕಂಪನಿ ಹಿಸ್ಟ್ರಿನ ಪೇಪರ್ನಲ್ಲಿ, ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ. ಅದನ್ನು ನೋಡಿಬಿಟ್ಟೆ ನಾವು ಅದನ್ನು ಮಾಡಬೇಕಾಗ್ತದೆ. ಸಿ, ಕಂಪನೀಸ್ ಪ್ರಾಸ್ಪೆಕ್ಟಸ್ ಮಸ್ಟ್ ಕಂಟೇನ್ ಫುಲ್ ಆ್ಯಂಡ್ ಫೇರ್ ಡಿಸ್ಕ್ಲೋಸರ್ ಆಫ್ ಆಲ್ ಮಟೀರಿಯಲ್ಸ್. ಕನ್ಸೀಲ್ಮೆಂಟ್ ಆಫ್ ಮಟೀರಿಯಲ್ ಫ್ಯಾಕ್ಟ್ಸ್ ಅಮೌಂಟ್ ಟು ಫ್ರಾಡ್ ಆ್ಯಂಡ್ ಮೇಕ್ಸ್ ಡೈರೆಕ್ಟರ್ಸ್ ಲಯಬಲ್. ಕಂಪನಿಯ ಪ್ರಕಟಣೆಯಲ್ಲಿ ಎಲ್ಲ ಮಹತ್ವದ ಕಂಪನಿಯ ಪ್ರಾಸ್ಪೆಕ್ಟಸ್ನಲ್ಲಿ, ಇದಕ್ಕೆ ನೀವು ಪ್ರಾಸ್ಪೆಕ್ಟಸ್ ಅಂತೇಳಿ, ಪ್ರಾಸ್ಪೆಕ್ಟಸ್ನಲ್ಲಿ ಎಲ್ಲ ಮಹತ್ವದ ಸಂಗತಿಗಳನ್ನು ಸಂಪೂರ್ಣ ಬಹಿರಂಗಪಡಿಸಬೇಕು. ಮಹತ್ವದ ಸಂಗತಿಗಳನ್ನು ಮರೆಮಾಚುವುದು ಮೋಸವಾಗುತ್ತದೆ. ನಿರ್ದೇಶಕರನ್ನು ಮೋಸದ ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ. ಸೊ ನಾನು ನಿಮಗೆ ಏನು ಮಾಡಿದ್ದೀನಿ ಅಂದರೆ 3 ಕೇಸ್ ಹೇಳಿದ್ದೀನಿ ಫ್ರಾಡ್ ಬಗ್ಗೆ, ಮತ್ತು ಫ್ರಾಡ್ ಬಗ್ಗೆ ಇರ್ತಕ್ಕಂತಹ ABCD 4 ಇಲಸ್ಟ್ರೇಷನ್ ಹೇಳಿದ್ದೀನಿ. ಎಕ್ಸಾಕ್ಟ್ಲಿ ಫ್ರಾಡ್ ಅಂದರೆ ಏನು ಹೇಳಿದ್ದೀನಿ. ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸಲ್ಲಿ ಇರ್ತಕ್ಕಂಥ ಫ್ರಾಡಿನ ನ್ಯಾರೋ ಕಾನ್ಸೆಪ್ಟ್ ಹೇಳಿದ್ದೀನಿ. ಅಂದರೆ IPCನಲ್ಲಿ ಬರೆದಿರ್ತಾರಲ್ಲ, ಅವು ಏನಿದೆ ಅವು ಎಲ್ಲ ಫ್ರಾಡೇ. ಅವು ಅಲ್ಲದೇ ಬೇರೆ ಬೇರೆ ಫ್ರಾಡ್ಗಳು ನಮಗೇನಾಗ್ತವೆ, ಕಾಂಟ್ರಾಕ್ಟ್ ಲಾನಲ್ಲಿ ಬರ್ತವೆ ಅನ್ನೋದನ್ನು ನೀವು ತಿಳ್ಕೊಂಡ್ಬಿಡ್ಬೇಕು. ದಿಸ್ ಈಸ್ ಅಬೌಟ್ ಫ್ರಾಡ್. ಆ್ಯಂಡ್ ದ ರಿಮೈನಿಂಗ್ 2 more items are there. I think only one item, ಮಿಸ್ಟೇಕ್. ಏನು ಮಿಸ್ಟೇಕ್ ಅಂತ ಬರ್ತದೆ. ಮಿಸ್ಟೇಕ್ ಅಂತಕ್ಕಂಥದ್ದು ಅಂದರೆ ತಪ್ಪು ಗ್ರಹಿಕೆ ಅಂತ ಹೇಳ್ತೀವಿ. ಅದನ್ನು ನಾವು ಮುಂದಿನ ಕ್ಲಾಸಲ್ಲಿ ನಾನು ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಅಥವಾ ನಿಮಗೆ ವಿವರಗಳು ಸರಿಯಾಗಿ ಅರ್ಥ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ. ಅದರ ಜೊತೆಗೆ ಇನ್ನೂ ಹೆಚ್ಚು ಜನರು ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಕ್ಕೆ ನಿಮ್ಮ ಸಹಕಾರ ಅಗತ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.